ನಿನ್ನ ಹೆಸರೇನು? ಪಾಪಿ. ಯಾಕೆ ಹೆಸರು ಇಷ್ಟ ಆದ್ರೇನೆ ಮಲಗ್ತೀಯಾ? ಇಷ್ಟು ವರ್ಷದಿಂದ ಈ ವ್ಯಾಪಾರ ಮಾಡ್ತಿದ್ಯಾ? ಏಜ್ ಅಟೆಂಡ್ ಮಾಡ್ದ 5ನೇ ದಿನದಿಂದ. ಮನೇಲಿ ಪ್ರಾಬ್ಲಮಾ? ಅಪ್ಪ ಅಮ್ಮನಿಗೆ ತೊಂದ್ರೆನಾ? ಯಾರನ್ನಾದ್ರೂ ಕಂಪೇಲ್ ಮಾಡಿದ್ಯಾ? ಹಾಗಲ್ಲ, ಏನೂ ಅಲ್ಲ. ಇನ್ನೇನು? ತುಂಬಾ ಇಷ್ಟ ಆಗಿದ್ರಿಂದ. ಈ ವ್ಯಾಪಾರ ಇಷ್ಟ ಆಗಿದ್ಯಾ? ಯಾಕೆ? ಸೆಕ್ಸ್ ಅಂದ್ರೆ ನಿನಗಿಷ್ಟ ಇಲ್ವಾ? ಎಲ್ರಿಗೂ ಇಷ್ಟ ತಾನೆ. ನನಗೆ ಸ್ವಲ್ಪ ಹೆಚ್ಚಾಗಿ ಇಷ್ಟ ಆಗತ್ತೆ. ನೀನೇ ಹೇಳು, ಒಬ್ಬ ಗಂಡಸಿಗೆ ಹುಡುಗಿನ ನೋಡ್ಬೇಕು ಅಂತ ಆಸೆ ಇರೋವಾಗ ಒಂದು ಹುಡುಗಿಗಿರ್ಬಾರ್ದಾ? ನಾನೇನ್ ಹುಡುಕೊಂಡು ಹೋಗ್ತಾ ಇದ್ದೀನ, ಅವರೇ ಹುಡುಕೊಂಡು ಬರ್ತಾರೆ. ಅದು ನನಗೆ ಹೆಮ್ಮೆನೆ. ಅಸಹ್ಯವಾಗಿಲ್ಲ? ಇದೊಂದು ಹುಡುಕಾಟ. ಬಹಳಷ್ಟು ಗಂಡಸರ ವಾಸನೆ ನೋಡೋ ತೃಪ್ತಿ. ಬರೋ ನಿನಗೆ ಕಷ್ಟ ಕೊಡಲ್ವಾ? ಅವ್ರಿಗೆ ಬೇಕಾಗೋ ಥರ ನಡ್ಕೊಂಡ್ರೆ ಯಾಕೆ ಕಷ್ಟ ಕೊಡ್ತಾರೆ? ಸರಿ, ನಿನಗೆ ಹೇಗಿದ್ರೆ ಇಷ್ಟ ಹೇಳು. ನಾನು ಹೊರಡ್ತೀನಿ. ನಾನು ಮಾತಾಡೋದು ನೋಡಿ ಹೆದರ್ಬೇಡ, ಕರೆಕ್ಟಾಗಿರ್ತೀನಿ. ಬಾ. ಯಾಕೆ ಎದ್ದೋಗ್ತಾ ಇದೀಯಾ? ನಿನಗೆ ಇಷ್ಟ ಆಗೋ ಥರ ಮಾತ್ರ ಅಲ್ಲ, ಪ್ರೀತಿಯಿಂದಾನೂ ಇರ್ತೀನಿ. ನೀನು ನಿನ್ನ ಲೈಫ್ನಲ್ಲಿ ನಾನು ಮರೆಯೋಕ್ಕೆ ಆಗಲ್ಲ. ನಾನು ಅದಕ್ಕೆ ಬರಲಿಲ್ಲ. ಗೊತ್ತು. ನೀನು ಶರ್ಟ್ನ ಬಿಚ್ಚಿಡೋವಾಗಲೇ ಪೆನ್ನನ್ನು ಭದ್ರವಾಗಿ ಎತ್ತಿಟ್ಟೆ. ಆಗಲೇ ನನಗೆ ಅರ್ಥ ಆಯಿತು ನೀನು ಬರೆದು ಸಂಪಾದಿಸೋನು ಅಂತ. ಆದ್ರಿಂದಾನೇ ನಿನ್ನ ಹತ್ರ ನಾನು ಸುಳ್ಳು ಮಾತಾಡಿದೆ. ನೀನು ನಾನು ಹೇಳೋದಿಟ್ಕೊಂಡು ಏನೋ ಒಂದು ಬರೆದು ಸಂಪಾದಿಸ್ತೀಯಾ? ಇಷ್ಟಪಟ್ಟು ವೈಶಿಯಾಗಿರುವ ಹೆಣ್ಣು ಹಾಗಂತ ಹೆಡ್ಲೈನ್ ಹಾಕಿದ್ರೇನೆ ಓದೋರ್ಗೆ ಇಂಟ್ರೆಸ್ಟೇ ಬರೋದು. ಆದ್ರಿಂದ ನಾನು ಹೇಳೋದನ್ನ ಹಾಗೆ ಬರಿ. ನಿಜ ನೋವಾಗತ್ತೆ, ಆದರೆ ಸುಳ್ಳೆ ಗೆಲ್ಲುತ್ತೆ. ಒಂದು ನಿಮಿಷ ಇರು. ಬಂದಿದ್ದಕ್ಕೊಂದು ಸಿಗರೆಟ್ ವೇಸ್ಟ್ ಆಗೋಯ್ತಲ್ಲ. ಯಾವಾಗಾದ್ರೂ ಅನಿಸ್ರೆ ಬಾರಯ್ಯ. ಪಪ್ಪಿ, ಇವತ್ತು ನೋಡಿ ಏನಾಗುತ್ತೆ ಅಂತ. ಹೌದಾ? ಹಾಗೇನ್ ಮಾಡ್ತೀಯ? ನೀನು ಬಾಯಿಂದ ನಿನ್ನಂತ ಗಂಡಸ್ನ ನೋಡೇ ಇಲ್ಲ ಅಂತ ಹೇಳಿಸ್ತೀನಿ. ಏನಾದ್ರೂ ಔಷಧ ತಿಂದು ಬಂದಿದ್ಯಾ? ಯಾರು? ಪೊಲೀಸಾ? ಅಯ್ಯೋ ಹೋಯ್ತೆ, ಎಲ್ಲ ಹೋಯ್ತೆ. ಪೊಲೀಸ್ ಅವ್ನು ಬಂದ್ರೆ ಮೀಡಿಯಾ ಜೊತೆ ಬರ್ತಾನೆ, ಫೋಟೋ ವಿಡಿಯೋ ಎಲ್ಲ ಹಾಕ್ಬಿಡ್ತಾನೆ. ಅಯ್ಯೋ ಕೀಯಲ್ಲಿ, ಅಯ್ಯೋ ಅಯ್ಯೋ ಹೋಯ್ತಲ್ಲಪ್ಪ. ಗಾಡ್. ಏನೋ ತೆಗಿಯಕ್ಕೆ ಇಷ್ಟೊತ್ತು? ಕೆಲಸ ಜಾಸ್ತಿನಾ? ಹೇಳಿ ಸರ್, ಏನು ಪ್ರಾಬ್ಲಮ್ ಇಲ್ಲ. ಮಿನಿಸ್ಟ್ರು ನನಗೆ ಗೊತ್ತಿರೋರೆ, ನಾನು ಹೇಳಿದ್ರೆ ಇಲ್ಲ ಅನ್ನಲ್ಲ. ನನಗೆ ಒಂದು ಮೀಟಿಂಗಲ್ಲಿದ್ದೀನಿ, ಆಮೇಲೆ ಮಾಡ್ತೀನಿ ಸರ್. ನಮಸ್ಕಾರ ಸರ್. ಸರ್, ಗೊತ್ತಿರೋ ಹುಡುಗಿ ಫ್ರೆಂಡು, ಸ್ವಲ್ಪ ಕ್ಲೋಸ್ ಇದ್ದಾಳೆ. ಇಲ್ಲಿ ಏನು ನಡೀತದೆ ಅಂತ ತಿಳಿದೆ ಅವ್ರು ಇಲ್ಲಿ ಬಂದಿರೋದು. ಅವ್ರ ಹತ್ರ ಸುಳ್ಳು ಹೇಳ್ತಾ ಇದೀಯಾ? ಲೇ, ಮನೇಲಿ ಹೆಂಡ್ತಿ ಇಲ್ವಾ? ಇಲ್ಲಿ ಬಂದು ಸಾಯ್ತಾ ಇದೆಯಾ?
ಮಗನೇ ನಿನ್ನ 2 ದಿನ ಒಳಗಡೆ ಹಾಕಿ ಬೆಂಡೆತ್ತಿದ್ರೆ ಬುದ್ಧಿ ಸರ್ ಸರ್ ಬರುತ್ತೆ. ಸರ್ ಸರ್ ಹೆಲ್ಪ್ ಮಾಡಿ ಸರ್, ನಮ್ಮದು ಒಳ್ಳೆ ಫ್ಯಾಮಿಲಿ ಸರ್, ದೊಡ್ಡ ಫ್ಯಾಮಿಲಿ ಸರ್, ಬೇಕಾದ್ರೆ ತಗೊಳ್ಳಿ ಸರ್. ನಿಲ್ಸು, ಏನ್ ದೊಡ್ಡ ಫ್ಯಾಮಿಲಿ, ಬಂದವನೆಲ್ಲ ಹಿಂಗೆ ಹೇಳ್ತಾನೆ. ಮಗನೇ ಇನ್ನೊಂದ್ಸರಿ ಇಲ್ಲಿ ನೋಡಿದ್ನೋ ಬೆಂಡೆತ್ಬಿಡ್ತೀನಿ, ಗೊತ್ತಾಯ್ತಾ? ಸರಿ ಸರ್. ಹೋಗೋ. ಹಾಂ ಸರ್. ಮತ್ತೆ ಎಷ್ಟು ಸಂಪಾದನೆ ಮಾಡಿದ್ಯಾ? ತುಂಬಾ ಕಡಿಮೆ ಸರ್. ಏನೋ ಕೇಸ್ ಹಾಕಿದ್ರೆ ಒಳಗಡೆ ಇರ್ತೀಯಾ? ಕೇಸ್ ಎಲ್ಲ ಯಾಕೆ ಸರ್, 15 ದಿನ ಒಳಗಿದ್ರೆ ಕಸ್ಟಮರ್ಸ್ ಎಲ್ರು ಹೋಗ್ಬಿಡ್ತಾರೆ ಸರ್. ಮತ್ತೆ ಹಾ, ಮತ್ತೆ ಹಾ. ಊರಲ್ಲಿರೋ ದುಡ್ಡೆಲ್ಲ ಇಲ್ಲೇ ಇದೆ ಅನ್ಸುತ್ತೆ. ಹೌದು, ಏನ್ ನಿನಗೆ ಏರಿಯಾದಲ್ಲಿ ಅಷ್ಟೊಂದು ಗಿರಾಕಿಗಳು? ಯಾರನ್ನ ಕೇಳಿದ್ರು ಎಲ್ಲ ಪಪ್ಪಿ ಪಪ್ಪಿ ಅಂತ ಇದ್ದಾರೆ. ನೋಡಿದ್ರೆ ಹಂಗೆ ಕಾಣಿಸಲ್ವೇ? ನೋಡಿದ್ರೆ ಹೇಗ್ ಸರ್ ಗೊತ್ತಾಗತ್ತೆ? ಡೋರ್ ಹಾಕ್ಬಿಟ್ ಬಾ, ಪಪ್ಪಿ ಸ್ಪೆಷಲ್ ನಾನು ನೋಡ್ತೀನಿ. ನಾನು ಏನೋ ಅನ್ಕೊಂಡಿದ್ದೆ, ಸುಮ್ಮನೆ ಹೇಳ್ತಾರ ಪಪ್ಪಿ ಪಪ್ಪಿ ಅಂತ. ಏನ್ ನಗ್ತಾ ಇದೀಯಾ? ಇಲ್ಲ, ಏನೂ ಇಲ್ಲ. ಅರೆ ಪರವಾಗಿಲ್ಲ, ಹೇಳು. ಅಲ್ಲ, ಕದ ಮುಚ್ಚು ಅಂತ ಹೇಳೋ ಸ್ಪೀಡ್ನ ನೋಡಿ ನಾನೇನೋ ವೈಲ್ಡ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ ಅನ್ಕೊಂಡೆ. ಯಾಕೆ, ನೀನ್ ಅನ್ಕೊಂಡಿದ್ ಥರ ಇಲ್ವಾ? ನಿನ್ನ ಹತ್ರ ಮೇಕಿಂಗ್ ಚಾರ್ಜಸ್ಸು ಇಲ್ಲ, ವೇಸ್ಟೇಜು ಇಲ್ಲ. ನಿನ್ನ ಹೆಂಡತಿ ತುಂಬಾ ಪಾಪ. ಊರಲ್ಲಿ ಎಷ್ಟು ಹೆಂಗಸರು ನಿನ್ ಜೊತೆ ಇರೋ ತರ ಕನ್ಸ್ ಕಾಣ್ತಾ ಇರ್ತಾರೆ. ಅದು ಅರ್ಜೆಂಟಾಗಿ ಕೆಲಸ ಇದೆಯಲ್ಲ, ಅದೇ ಬೇಗ. ನನ್ನ ಬಾಯಿ ಮುಚ್ಚಿ ಏನ್ ಪ್ರಯೋಜನ? ಒಳ್ಳೆ ಡಾಕ್ಟರ್ ಇದ್ರೆ ಹೋಗಿ ನೋಡು. ಪಪ್ಪೆ ಪಪ್ಪೆ, ನೀನು ಇಲ್ಲಿ ಬಂದವ್ರ ಹತ್ರ ಏನು ಡಿಸ್ಕಷನ್ ಮಾಡಬೇಡ. ತಗೋ. ಇಷ್ಟೇನಾ? ಇಷ್ಟೇನಾ? ಸರ್, ನಿಮ್ಮ ಪಾಕೆಟಲ್ಲಿ ಇರೋದು ಏನಾದರೂ ಕೊಟ್ಟೋದ್ರೆ ಗುರ್ತಾಗಿಟ್ಕೊಳ್ತೀನಿ. ತಗೋ. ಸರ್, ಬೇಗ ಒಂದು ಒಳ್ಳೆ ಡಾಕ್ಟ್ರು ನೋಡಿ ಟ್ರೀಟ್ಮೆಂಟ್ ತಗೊಂಡು ಬನ್ನಿ. ಈ ಪಪ್ಪಿ ಹತ್ರ ಏನ್ ಸ್ಪೆಷಾಲಿಟಿ ಅಂತ ಆಮೇಲೆ ಗೊತ್ತಾಗತ್ತೆ. ಏಯ್, ಎದಳು, ನೀನು ಹೊರಡು. ಯಾಕೆ ಪಪ್ಪಿ? ಹೇಳಿದ್ರೆ ಕೇಳೋದಿಲ್ಲ ನೀನು. ಅದೇ ಬೇಕು ಅಂದ್ರೆ ಏನರ್ಥ? ಅದ್ ನನ್ನಿಂದ ಆಗಲ್ಲ. ಪಪ್ಪಿ, ಎಕ್ಸ್ಟ್ರಾ ದುಡ್ಡು ಕೊಡ್ತೀನಿ ಪಪ್ಪಿ. ನೀನ್ ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಮಾಡಕ್ಕಾಗತ್ತಾ? ಅದು ನನ್ನಿಂದ ಮಾಡಕ್ಕಾಗಲ್ಲ. ಎಕ್ಸ್ಟ್ರಾ 1000 ರೂಪಾಯಿ ಕೊಡ್ತೀನಿ ಪಪ್ಪಿ. ನೀನ್ 1000 ರೂಪಾಯಿ ಅಲ್ಲ, 5000 ರೂಪಾಯಿ ಕೊಟ್ರು ನನ್ನಿಂದ ಮಾಡಕ್ಕಾಗಲ್ಲ. ಯಾಕೆ? ನಿನ್ಗೆ ಅದ್ರಲ್ಲೇ ಸುಖ ಸಿಗತ್ತಾ? ಬೇರೆ ಯಾವ್ದ್ರಲ್ಲೂ ಸಿಗೋದಿಲ್ವಾ? ಆದ್ರೂ
ಅದು ಬೇಕು ಅನ್ಸುತ್ತೆ. ನಿನ್ ಹೆಂಡತಿ ಹತ್ರ ಹೋಗಿ ಕೇಳಯ್ಯ. ಅವಳು ಒಪ್ಕೊಳ್ಳಿಲ್ಲ ಅಂತ ತಾನೇ ನಾನು ನಿನ್ ಕೇಳ್ತಾ ನಿನ್ ಇದ್ದೀನಿ. ಹೆಂಡತಿ ತರ ನಾನು ಒಂದು ಹೆಣ್ಣೆ ಅಲ್ವಾ, ನನ್ನಿಂದ ಅದಾಗೋಲ್ಲ. ನೀನ್ ಹೊರಡು. ಏನ್ ಪಪ್ಪಿ ತುಂಬಾ ಬಿಲ್ಡಪ್ ಕೊಡ್ತಿದ್ಯಾ? ನಾನು ನಿನ್ ರೆಗ್ಯುಲರ್ ಕಸ್ಟಮರ್ ತಾನೆ. ನೀನ್ ಇನ್ಮೇಲೆ ಬರ್ಲೇ ಬೇಡ. ಸಂದಿಲ್ ಮಾತ್ರ ಎಲ್ಲ ಮಾಡ್ತೀಯಾ, ನನ್ಗೆ ಯಾಕೆ ಬೇಡ ಅಂತೀಯಾ? ಯಾವ ಸೆಂದಿಲ್? ಅದೇ ಈ ಬಿಲ್ ವರ್ಕ್ ಮಾಡ್ತಾನಲ್ಲ. ಇವತ್ತು ಇಬ್ರು ಜೊತೆಲೆ ಗುಂಡಾಕಿದ್ವಿ. ಅವನೇ ಹೇಳ್ದ ಪಪ್ಪಿನ ಕೇಳು ಕೊಡ್ತಾಳೆ ಅಂತ. ಏನ್ ಪಪ್ಪಿ ಸೆಂದಿಲ್ ಕೊಡ್ತೀಯಾ, ನನಗಿಲ್ಲ ಅಂತೀಯಾ? ಅವನ್ನ ನಾನು ಲವ್ ಮಾಡ್ತಾ ಇದ್ದೀನಿ. ಏನ್ ಪಪ್ಪಿ ನಿನಗೆ ಯಾಕೆ ಲವ್ ಗಿವೆಲ್ಲ? ಹಾಂ, ಯಾಕೆ ನನಗೆ ಮನ್ಸಿರಲ್ವಾ? ನಾನು ಯಾರನ್ನೂ ಪ್ರೀತಿಸ್ಬಾರ್ದಾ? ನಾನು ಲವ್ ಮಾಡ್ತೀಯಲ್ಲ, ಬರೋರ್ಗೂ ನನಗೂ ಏನು ವ್ಯತ್ಯಾಸ ಅಂತ ಸೆಂದಿಲ್ ಕೇಳ್ದ. ಆದ್ರಿಂದ ಯಾರಿಗೂ ಮಾಡದೇ ಇರೋ ಒಂದನ್ನ ಅವನಿಗೆ ಮಾತ್ರ ಮಾಡಿದೆ. ಮನಸ್ಸಿನಲ್ಲಿರೋ ಪ್ರೀತಿನ ಮೈ ಮೂಲಕ ತಾನೇ ತೋರ್ಸಕ್ಕಾಗೋದು. ನನ್ಗೆ ಗೊತ್ತಿರೋದು ಅದೇನೆ. ನೀನು ಇಷ್ಟು ಫೀಲಿಂಗಲ್ಲಿದ್ಯಾ, ಆದರೆ ಆ ಸಂದಿಲು ನೀನು ಮಾಡಿದ್ದೀನಿ ಎಲ್ಲರ ತನೂ ಹೇಳ್ಕೊಂಬರ್ತಿದ್ದಾನೆ. ಹೇಳ್ಕೊಂಡು ಹೋಗ್ಲಿ ಬಿಡು. ಅವ್ನು ನಾನು ಲವ್ ಮಾಡ್ತಾ ಇದ್ದೀನಿ ಅಂತ ಸುಳ್ಳು ಹೇಳ್ತಿದ್ದಾನೆ ಅಂತ ಗೊತ್ತಿದ್ದು ಮೋಸ ಹೋಗ್ತಾ ಇದ್ದೀನಿ. ಪಪ್ಪಿ ಇನ್ನೊಂದ್ಸಾರಿ ದೇವರಾಣೆ ಆಗೋದಿಲ್ಲ. ನನ್ನ ಪ್ರಕಾರ ನಾನು ಸೆಂದಿಲ್ನ ಲವ್ ಮಾಡ್ತಾ ಇದ್ದೀನಿ. ನನ್ನ ಲವ್ವರ್ಗೆ ಅಂತ ನಾನು ಇಟ್ಕೊಂಡಿರೋದು ಅದೊಂದೇ ವಿಷಯ. ಪ್ಲೀಸ್. ಏ ಪಪ್ಪಿ ಯಾಕೆ ಕೈ ಎತ್ತು ಮುಗಿತಿದ್ಯಾ? ಹೋಗ್ಲಿ ಬಿಡು, ಇನ್ಮೇಲೆ ಆ ವಿಷಯ ನಿನ್ನ ಹತ್ರ ಕೇಳೋಕ್ಕೆ ಹೋಗಲ್ಲ. ಥ್ಯಾಂಕ್ಸ್. ಪಾಪೆ ನೀವು ಮಾತ್ರ 1000 ಜನದಲ್ಲಿ ಒಬ್ಬಳು ಅನ್ನೋದು ನಿಜ. ನೀನು ಎಣ್ಣೆ ಹೊಡಿದ್ಯಾ ಪಪ್ಪಿ? ಯಾವಾಗ ಆದ್ರೂ ತೋಚಿದ್ರೆ, ಈಗ ತೋಚ್ತಾ ಇಲ್ಲ. ನೀನೇ ಕುಡಿ. ಹೌದು, ನೀನ್ ಎಣ್ಣೆ ಹೊಡೆದ್ರೇನೆ ಮೂಡ್ ಬರತ್ತಾ? ಗೊತ್ತಿಲ್ಲ, ಆದ್ರೆ ಗುಂಡು ಹಾಕಿದ್ರೇ ಏನಾದರೂ ಮಾಡಬೇಕು ಅನ್ಸುತ್ತೆ. ಇಲ್ಲ ಅಂದ್ರೆ ಮನ್ಸಲ್ಲಿ ಏನೇನೋ ಆಗುತ್ತೆ. ಏನ್ ಯೋಚಿಸ್ತಾ ಇದೆ? ನನ್ನ ಹೆಂಡತಿ ಹೇಳೋದೆಲ್ಲ. ನಿನ್ ಹೆಂಡತಿ ಹಾಗೇನ್ ಹೇಳಿದ್ಲಯ್ಯ? ನನ್ನ ವೇಸ್ಟ್ ಅಂತಂದ್ಬಿಟ್ಲು. ಯಾವ ಕೆಲ್ಸಕ್ಕೂ ಬರೋಲ್ವಂತ. ಯಾವ್ದಕ್ಕೂ ಅಂದ್ರೆ? ಅದರಲ್ಲೂ ನಾನು ಎಷ್ಟು ಮಾಡಿದ್ರು ವ್ಯಂಗ್ಯವಾಗಿ ಅಷ್ಟೇನಾ ಅಂತಾಳೆ. ಅವಳ ನೆನೆಸ್ಕೊಂಡ್ರೆ ಕೋಪನೇ ಬರುತ್ತೆ. ಅವಳು ಹೇಳ್ದಂಗೆಲ್ಲ ಮಾಡ್ತಾನೇ ಇದ್ದೀನಿ, ಆದರೂ ವ್ಯಂಗ್ಯವಾಗಿ ಅಷ್ಟೇನಾ. ಇಲ್ಲೋಡು ನಗ್ಬೇಡ, ನಾನು ಎಷ್ಟು ಅಪ್ಸೆಟ್ ಗೊತ್ತಾ? ನೀನು ಹೇಳು, ನಾನು ನಿನ್ನ ಹತ್ರ ಎಷ್ಟು ವರ್ಷದಿಂದ ಬಂದು ಹೋಗ್ತಾ ಇದ್ದೀನಿ. ನೀನೇ ನನ್ನ ಹತ್ರ ಎಷ್ಟು ಇಷ್ಟ ಅಂತ ಎಷ್ಟು ಸರಿ ಹೇಳಿದ್ಯಾ? ನೀನೇ ನನ್ನ ಇಟ್ಕೊಂತೀಯ ಅಂತ ಕೇಳಿದ್ಯೋ ಇಲ್ವೋ? ಕೇಳಿದ್ದೀನಿ. ನಾನು ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ನೀನು ಎಷ್ಟೋ ಮಂದಿನ ನೋಡಿದ್ಯಾ, ಅಂಥವಳು ನೀನೇ ನನ್ನ ಸೂಪರ್ ಅಂತ ಹೇಳಿದ್ಯಾ. ನನ್ನ ಹೆಂಡ್ತಿ ಅಷ್ಟೇನಾ ಇಷ್ಟೇನಾ ಅಂತಾಳೆ. ನಿನ್ನ ಹತ್ರನೇ ಏನೋ ತಪ್ಪಿದೆ. ನನ್ನ ಹತ್ರ ಏನು ತಪ್ಪಿದೆ? ನನ್ನ ಹೆಂಡ್ತಿ ಹತ್ರನೇ. ನೋಡು, ನೀನು ನೋಡಿದ್ರೆ ಏನೋ ಅನ್ಸುತ್ತಲ್ಲ, ನನ್ನ ಹೆಂಡ್ತಿ ಹತ್ರನೇ ಏನೂ ಅನ್ಸಲ್ಲ. ನಿನ್ನ ಹೆಂಡತಿ ಮೇಲೆ ನಿನಗೆ ಲವ್ ಇದೆಯಾ ಇಲ್ವಾ? ಅದೆಲ್ಲ ತುಂಬ ಇದೆ, ಆದರೆ ಅಷ್ಟೇನಾ ಅನ್ನೋದು ತುಂಬ ಡಿಸ್ಟರ್ಬ್ ಮಾಡ್ತಿದೆ. ಪಪ್ಪಿ, ಗಂಡ ಹೆಂಡ್ತಿ ಸೇರಿದ್ರೆ ಒಂದು ಇಂಟ್ರೆಸ್ಟ್ ಇರಬೇಕಲ್ಲ. ನೀನು ಎಮೋಷ್ನಲ್ ಆಗಿ ಮಮ್ಮಿ ಮಮ್ಮಿ ಅಂತ ಕಿರಿಸ್ತೀಯಲ್ಲ, ಆ ಥರ ಸೌಂಡ್ ಕೊಟ್ರೆ ಅಲ್ವಾ ಗಂಡಸ್ಗೆ ಎನರ್ಜಿ ಸಿಗೋದು.
ನಿನಗೊಂದು ಗೊತ್ತಾ, ನನ್ನ ಹೆಂಡತಿ ಹತ್ರ ಇದ್ದಾಗ ನಿನ್ನ ಮಮ್ಮಿ ಮಮ್ಮಿ ಅಂತ ಕಿರಿಸ್ತೀಯಲ್ಲ, ಆ ಮುಖನೇ ನೆನ್ಸ್ಕೊತೀನಿ. ಆವಾಗಲೇ ಒಂಥರ ಎಮೋಷನ್ ಸಿಗುತ್ತೆ. ಈಗ ಅರ್ಥ ಆಯ್ತಯ್ಯ ಏನ್ ತಪ್ಪು ಅಂತ. ಆ ಯೋ, ನಾನು ಕಿರ್ಚೋದೆಲ್ಲ ಆಕ್ಟಿಂಗ್ ಅಯ್ಯ. ಹೆಂಗಸ್ರಿಗೆ ನೋವಾದ್ರೆ ಗಂಡಸರಿಗೆ ಏನೋ ಸಾಧನೆ ಮಾಡ್ದಂಗೆ ಫೀಲಿಂಗ್ ಬರುತ್ತೆ, ಅದಕ್ಕೆ ಕಿರ್ಚೋದು. ಇದನ್ನ ನಿನ್ ಹೆಂಡತಿ ಹತ್ರ ಹೋಗಿ ಎಕ್ಸ್ಪೆಕ್ಟ್ ಮಾಡ್ತೀಯಲ್ಲ. ನಿನ್ ಹೆಂಡತಿ ಜೊತೆ ಇರುವಾಗ ನನ್ನ ಬಗ್ಗೆ ಯಾಕೆ ಯೋಚಿಸ್ತೀಯ? ಆಲ್ಮೋಸ್ಟ್ ಎಲ್ಲ ಗಂಡಸರು ಹೀಗೇ ಇದ್ದೀರಾ. ಕಣ್ಮುಂದೆ ಇರೋ ಮೈಗೆ ಕಲ್ಪನೆ ಮಾಡಿ ಯಾಕೆ ತಿನ್ನಿಸ್ತೀರಾ? ಮನಸ್ಫೂರ್ತಿಯಾಗಿ ಹೆಂಡತಿ ಜೊತೆ ಮಲಗಿದ್ರೇನೆ ಅವಳಿಗೂ ಫೀಲಿಂಗ್ ಬರೋದು. ಹಂಗಂತೀಯಾ? ಮತ್ತೆ ನಿನ್ ತರಾನೇ ನಿನ್ ಹೆಂಡತಿನೂ ಇನ್ನೊಬ್ಬನ ಯೋಚಿಸ್ತಾ ಕೂತ್ಕೊಂಡ್ರೆ ಏನ್ ಮಾಡ್ತೀಯ? ಅಷ್ಟೇನಾ ಅನ್ನೋ ಡೈಲಾಗೇ ಬರೋದು. ನನ್ನ ಹೆಂಡತಿ ಹಂಗೆಲ್ಲ ಯಾರನ್ನೋ ನೆನ್ಸ್ಕೊಂಡು ಕಿರಿಸ್ಕೊಳ್ಳೋಳಲ್ಲ. ಓ ಹಂಗೆಲ್ಲ ಅರ್ಥ ಆಗ್ತಿದೆಯಲ್ಲ, ಮತ್ತ್ಯಾಕ್ ನನ್ ಬಗ್ಗೆ ಯೋಚಿಸ್ಕೊಂಡು ಅವ್ರ ಜೊತೆ ಮಲಗ್ತೀಯ? ಅಭ್ಯಾಸ ಆಗ್ಬಿಟ್ಟಿದೆ ಪಪ್ಪಿ, ಮರೆಯೋಕ್ ಕಷ್ಟ. ಖಂಡಿತ ಸಾಧ್ಯ. ನೀನ್ ಇವತ್ತು ಏನ್ ಮಾಡ್ತೀಯಾ? ನನ್ ಜೊತೆ ಇರುವಾಗ ನಿನ್ ಹೆಂಡತಿ ಮುಖಾನ ಕಲ್ಪನೆ ಮಾಡ್ಕೊ. ಸರಿ ಹೋಯ್ತು, ನಾನು ಕೊಡೋ ದುಡ್ಡು ವೇಸ್ಟ್ ಇನ್ಮೇಲೆ. ಯೋ, ನಿನ್ ತರ ಕಲ್ಪನೆ ಮಾಡ್ಕೊಂಡು ತೃಪ್ತಿ ಪಡೋನ್ಗೆ ಇದೇ ಕರೆಕ್ಟು. ಕಲ್ಪನೆಯಲ್ಲಿ ನಿನ್ ಹೆಂಡತಿನ ನೆನ್ಸ್ಕೊಂಡಿದ್ರೆ ಒಂದಿನ ಖಂಡಿತ ಅದ್ ನಡೆಯತ್ತೆ. ಸೆಕ್ಸ್ ಅನ್ನೋದು ಎರಡು ಮೈ ಸೇರೋದಲ್ಲ, ಮನಸ್ಸುಗಳು ಸೇರ್ಬೇಕು. ಇದು ಯಾವಾಗ ಈ ಗಂಡಸರು ಅರ್ಥ ಮಾಡ್ಕೊಳ್ತಾರೋ? ಒಂದ್ ರೀತಿಲಿ ನೀವು ಅರ್ಥ ಮಾಡ್ಕೊಳ್ದೇ ಇರೋದೇ ನನ್ಗೆ ಒಳ್ಳೇದು. ಆಮೇಲೆ ನನ್ನ ಕಸ್ಟಮರ್ಸ್ ಕಡಿಮೆ ಆಗ್ಬಿಡ್ತಾರೆ. ಪಪ್ಪೆ, ಏ ಪಪ್ಪೆ, ಹುಷಾರಿಲ್ವಾ? ಜ್ವರ. ಬಿಸಿನೇ ಇಲ್ಲ? ಇನ್ನೊಬ್ರು ಬಿಸಿನ ಹೊರಗೆ ತೆಗಿಯೋ ಮೈಗೆ ಬಿಸಿ ಹೊರಗೆ ಕಾಣಿಸೋದಿಲ್ಲ. ಏನಕ್ಕೆ ಬಂದೆ ಅನ್ನೋ ವಿಷಯ ಮಾತ್ರ ಹೇಳು. ಕಾಲೇಜ್ ಹುಡುಗರು ಊಟಿಗೆ ಹೋಗ್ತಾ ಇದಾರಂತೆ, ಜೊತೆಲಿ ಬರ್ತೀಯಾ? ಜ್ವರ ಅಂತ ಇದ್ದೀನಿ, ಊಟಿಗೆ ಹೋಗ್ತೀಯಾ ಅಂತ ಕೇಳ್ತೀಯಾ? ನನಗೀಗಲೇ ಅಲ್ವಾ ಜ್ವರ ಅಂತ ಗೊತ್ತಾಗಿದ್ದು. ಒಳ್ಳೆ ಪಾರ್ಟಿ, ದುಡ್ಡು ಚೆನ್ನಾಗಿ ಕೊಡ್ತಾರೆ ಅಂತ ಓಡೋಡಿ ಬಂದೆ. ಯಾಕೆ ಅಂದರೆ ಕಾಲೇಜ್ ಹುಡುಗರನ್ನ ನೀನೇ ತಾನೇ ಮ್ಯಾನೇಜ್ ಮಾಡೋಳು. ಅವ್ರು ಓದೋ ಜಾಗದಲ್ಲಿ ಪ್ರಶ್ನೆ ಕೇಳ್ತಾರೋ ಇಲ್ವೋ, ಆದರೆ ಇಲ್ಲಿ ಬಂದು ಏನೇನು ಕೇಳ್ತಾರೆ ಗೊತ್ತಾ? ಉತ್ತರ ಹೇಳೋಷ್ಟರಲ್ಲಿ ಸಾಕಾಗೋಗತ್ತೆ. 10 ದಿನಕ್ಕೆ ಮುಂಚೆ ಒಂದು ಸ್ಕೂಲ್ ಹುಡುಗ ಬಂದಿದ್ದ. ಅವನು ನನ್ನ ಹತ್ರ ನೀನು ಯಾಕೆ ನನ್ನ ಸ್ಕೂಲ್ ಟೀಚರಾಗಿ ಬರಬಾರ್ದು ಅಂತ ಕೇಳ್ದ. ಯಾಕೋ ಅಂತ ಕೇಳಿದೆ. ನನಗಿರೋ ಥರ ಡೌಟ್ಸು ನನ್ನ ಜೊತೆ ಓದೋ ಎಲ್ಲ ಹುಡುಗರಿಗೂ ಇದೆ. ಟೀಚರ್ ಹತ್ರ ಇದ್ರ ಬಗ್ಗೆ ಮಾತಾಡಿದ್ರೇ ಅವಾಯ್ಡ್ ಮಾಡ್ತಾರೆ. ನೀನು ಸಖತ್ತಾಗಿ ಹೇಳ್ಕೊಡ್ತೀಯ, ಬಂದ್ಬಿಡು ಅಂದ. ನೀನು ನೋಡೋಕೆ ಟೀಚರ್ ಥರನೇ ಇದೆಯಾ? ಹಣೆಗೆ ಬೊಟ್ಟಿಟ್ಕೊಂಡು ಒಂದು ಅಂಬ್ರಲ ಇಟ್ಕೊಂಡು ಹೋದೆ ಅಂದರೆ ರಾಜ್ಕುಮಾರ್ ಸಿನಿಮಾದಲ್ಲಿ ಜೈ ಭಾರತಿ ಇದ್ದಂಗೆ ಇರ್ತೀಯ. ನೀನು ಐಸ್ ಮಾಡ್ತಾ ಇದೀಯ ಅಂತ ನಂಗೆ ಚೆನ್ನಾಗಿ ಗೊತ್ತು. ನನ್ನಿಂದ ಊಟಿಗೆಲ್ಲ ಹೋಗೋಕ್ಕಾಗಲ್ಲ. ಸರಿ, ನಿನ್ನ ಇಷ್ಟ. ಆ ದುಡ್ಡನ್ನ ನಾನು ಸಂಪಾದನೆ ಮಾಡಿಕೊಡ್ತೀನಿ, ಸಾಕಾ? ಸರಿ, ಎಷ್ಟು ಹುಡುಗರು? 4 ಜನ. ಬಾಸು, ನಾನು ಏನು ಅನ್ಕೊಂಡಿದ್ಯಾ? 4 ಜನ ಸೇರ್ಕೊಂಡ್ರೆ ಏನು ಮಾಡ್ತಾರೆ ಗೊತ್ತಾ? ಇಲ್ಲ ಪಪ್ಪಿ, ನೀನಿಬ್ಬರಿಗೆ, ಇನ್ನಿಬ್ಬರಿಗೆ ಗೀತನ ಕಳ್ಸೋಣ ಅಂತ ಇದ್ದೀನಿ. ಗೀತಾ ತಾನೇ? ಯೂಸ್ಲೆಸ್ಸು. ಮರದ ಥರ ಮಲ್ಕೊಂಡು ಮೊಬೈಲ್ ನೋಡ್ತಾ ಇರ್ತಾಳೆ. ಆಮೇಲೆ ಅವರಿಬ್ಬರಿಗೂ ಸಿಟ್ಟು ಬಂದು ಅಯ್ಯೋ ಪಾಪ ಅನ್ನೋ ಥರ ನನ್ನ ಮುಂದೆ ಬರ್ತಾರೆ. ನಾನು ನೋಡೋಕ್ಕಾಗದೆ ಸರಿ ಅಂತೀನಿ. ಯಾಕಿದೆಲ್ಲ ಬಿಟ್ಟಾಕು. ಬಾಸು, ತಿಂದ? ಮೀನು ಸಾರು ಮಾಡಿದ್ದೀನಿ, ತಿಂತೀಯಾ? ಅವೆಲ್ಲ ಏನು ಬೇಡ, ನಾನು ಬರ್ತೀನಿ. ಏನು ಕೋಪನಾ? ನಿನ್ನ ಮೇಲೆ ಕೋಪ ಮಾಡ್ಕೊತೀನ ಪಪ್ಪಿ. ನಿನಗೆ ಕಷ್ಟ ಕೊಟ್ಟು ಸಂಪಾದನೆ ಮಾಡೋನು ನಾನು, ನನಗೆ ಊಟ ಹಾಕೋ ಅನ್ನಪೂರ್ಣೇಶ್ವರಿ ನೀನು. ಏನಾದರೂ ಸೀರಿಯಲ್ ನೋಡ್ಕೊಂಡು ಬರ್ತಾ ಇದೀಯಾ? ಅಯ್ಯ, ನಿಜಾನೇ ಹೇಳ್ತಾ ಇದ್ದೀನಿ. ನಮ್ದ್ರೆ ನಂಬು, ಇಲ್ಲ ಅಂದ್ರೆ ಹೋಗು. ಹಲೋ ಅಪ್ಪ, ನಾನು ಸೆಲ್ವಿ ಮಾತಾಡ್ತಾ ಇದ್ದೀನಿ. ಏ ಸೆಲ್ವಿ, ಎಷ್ಟು ಸಾರಿ ಹೇಳಿದ್ರು ನಿನ್ಗೆ ಅರ್ಥ ಆಗಲ್ವಾ? ನಿದ್ರೆ ಮಾತ್ರ ತಗೊಂಡು ನಿದ್ರೆ ಮಾಡಕ್ಕೆ ಕೇಳೋಳಿಗೆ. ಇನ್ನೊಂದು ಸಾರಿ ಫೋನ್ ಮಾಡಿ ಮಾತಾಡಿದ್ರೆ ಈ ಮನೆ ಹತ್ರನೇ ಬರಲ್ಲ. ಯಾಕೆ ಮಗಳನ್ನ ಹಾಗೆ ಬೈತಾ ಇದೀಯಾ? ಅಮುದಾಗೆ 2 ತಿಂಗಳಿಂದ ಹೊಟ್ಟೆ ನೋವು.
ಡಾಕ್ಟರ್ ಹತ್ರ ಕರ್ಕೊಂಡೋದ್ರೆ ಹೊಟ್ಟೆಲಿ ಗಡ್ಡೆ ಇದೆ, ಆ ಟೆಸ್ಟು ಈ ಟೆಸ್ಟು ಮಾಡಿಸು ಅಂತ ಹೇಳ್ತಿದ್ದಾನೆ. ದುಡ್ಡು ಬಂದಾಗ ಮಾಡೋಣ ಅಂದರೆ ಈಗ ಅದು ನೋವು ಅಂದರೆ ಏನು ಮಾಡೋಕ್ಕಾಗುತ್ತೆ? ಮಧ್ಯದಲ್ಲಿ ಈ ಸೆಲ್ವಿ ಒಬ್ಬಳು ಮಗಳಿಗೇನೆ ದೊಡ್ಡ ಪ್ರೀತಿ ಇರೋ ಥರ, ಗಂಡನಾಗ ನನಗಿರಲ್ವಾ? ಬಡವರಾಗಿ ಹುಟ್ಟಿದ ಮೇಲೆ ನೋವು ತಡ್ಕೊಳ್ಳೇಬೇಕು. ಊಟಿಗೆ ನಾನು ಹೋಗ್ತೀನಿ. ನಿನ್ನ ನಂಬಿ ನಿನ್ನ ಕುಟುಂಬ ಇದೆ, ಆ ನಂಬಿಕೆನ ಮೋಸ ಮಾಡಬೇಡ. ನೀನು ಮಾತಾಡೋದ್ರಲ್ಲೇ ನಿನಗೆ ಎಷ್ಟು ನೋವಿದೆ ಅಂತ ಅರ್ಥ ಆಗತ್ತೆ. ನನ್ನಿಂದ ನಿನಗೊಂದು ನೆಮ್ಮದಿ ಸಿಗುತ್ತೆ ಅಂದರೆ ಅದರಲ್ಲಿ ನನಗೆ ಸಂತೋಷನೇ. ನನಗೇಂತಿರೋ ಒಂದೇ ಒಂದು ಸಂಬಂಧ ನೀನೊಬ್ಬನೇ. ಹೋಗ್ತಾಳಂತೆ ದೊಡ್ಡ ತ್ಯಾಗಶೀಲೆ ಥರ. ಅವೆಲ್ಲ ಏನು ಬೇಡ, ಮೊದಲು ಡಾಕ್ಟರ್ ಹತ್ರ ಹೋಗಿ ನಿನ್ನ ವಿಷಯ ನೋಡ್ಕೊ. ಬರಲಾ? ಬಾಸು, ನಾನು ಹೇಳಿದ್ರೆ ಕೇಳ್ತೀಯ ಕೇಳಲ್ವಾ? ಏಯ್, ನಿನ್ಗೆ ಹುಷಾರಿಲ್ಲ ಅಲ್ವಾ? ಅಗತ್ಯ ಅನ್ನೋದು ಬಂದ್ಬಿಟ್ರೆ ಮನಸ್ಸು ಹೇಳೋದನ್ನು ಮೈ ಕೇಳುತ್ತೆ. ಅದನ್ನು ನಾನು ನೋಡ್ಕೊಳ್ತೀನಿ. ನನಗೋಸ್ಕರ ನೀನು ಯಾಕೆ ಪಪ್ಪಿ? ಬಿಟ್ಬಿಡು, ಅದೇನಾಗುತ್ತೋ ಆಗಲಿ. ನನಗೇಂತ ಇರೋನು ನೀನೊಬ್ಬನೇ ಈ ಲೋಕದಲ್ಲಿ. ನಿನಗೋಸ್ಕರ ಇದು ಕೂಡ ಮಾಡದೇ ಇದ್ರೆ ಹೇಗೆ? ನನಗೂ ಮನಸ್ಸಾಕ್ಷಿ ಇದೆ. ಏನೇನೋ ಮಾತಾಡ್ತಿದ್ಯಾ. ನಾನು ಊಟಿಗೆ ಹೋಗಿ ಬಂದ ತಕ್ಷಣ ಡಾಕ್ಟ್ರ್ ಹತ್ರ ನಿನ್ನ ವೈಫ್ನ ಕರ್ಕೊಂಡು ಹೋಗಿ ಮರ್ಯಾದೆಯಾಗಿ ಟ್ರೀಟ್ಮೆಂಟ್ ಕೊಡಬೇಕು. ಸರಿ, ಬರ್ತೀನಿ. ಬಾಸು, ಆ ಗೀತೆ ಎಲ್ಲ ಬೇಡ. 4 ಜನನ ನಾನೇ ನೋಡ್ಕೊಳ್ತೀನಿ. 2 ದುಡ್ಡು ನಿನಗೆ, 2 ದುಡ್ಡು ನನಗೆ.